ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ನಮಸ್ಕಾರ ಸ್ನೇಹಿತರೆ, ಕೀಟಪೀಡೆಗಳ ಬಗ್ಗೆ ತಿಳ್ಕೊತಾ ಇದ್ವಿ. ತರಕಾರಿ ಕೀಟಪೀಡೆಗಳನ್ನು ಭಾಳ ಹಿಂದೆ ಕಲ್ತಿದ್ವಿ, ಅದರ ನಡುವೆ ಹಣ್ಣಿಗೆ ಶಿಫ್ಟ್ ಆಗಿದ್ವಿ. ಮತ್ತೆ ವಾಪಸ್ ತರಕಾರಿಗಳಿಗೆ ಇವತ್ತು ಹೋಗೋಣ. ಇವತ್ತಿನ ದಿನ ನಾವು ನಮ್ಮ ಬೆಂಡೆಕಾಯಿ, ಲೇಡೀಸ್ ಫಿಂಗರ್, ಹೋಕ್ರಾ ಅಂತೇನು ಕರೀತಾರೆ ಇಂಗ್ಲೀಷ್ನಲ್ಲಿ, ಆ ಒಂದು ತರಕಾರಿಯ ಕೀಟಗಳ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಈ ಒಂದು ಬೆಳೆಗೆ ಸುಮಾರು ನಮ್ಮ ಹತ್ತಿಯ ಹತ್ತಿರದ ಸೋದರ ಸಂಬಂಧಿ ಇದು. ಹತ್ತಿನಲ್ಲಿ ಎಷ್ಟು ಕೀಟಗಳು ಬರ್ತವೋ ಆಲ್ಮೋಸ್ಟ್ ಹತ್ತಿನಲ್ಲಿ ಬರುವಂಥ ಬಹುತೇಕ ಕೀಟಗಳು ನಮ್ಮ ಬೆಂಡಿನಲ್ಲೂ ಸಹ ಕಾಣಿಸ್ಕೋತವೆ. ಹಾಗಾಗಿ ಹತ್ತಿಯ ಜ್ಞಾನ ಇರೋರಿಗೆ ನಮ್ಮ ಬೆಂಡಿನಲ್ಲಿ ಬರುವಂಥ ಕೀಟಗಳ ನಿರ್ವಹಣೆ ಏನು ಕಷ್ಟ ಇರಲಿಕ್ಕಿಲ್ಲ. ನಮ್ಮ ಹತ್ತಿಗೆ ಮಾಡುವಂಥ ನಿರ್ವಹಣೆಗೂ ತರಕಾರಿಯಾಗಿ ಬೆಂಡೆಯನ್ನು ಬೆಳೆದಾಗ ಮಾಡುವಂಥ ನಿರ್ವಹಣೆಗೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ, ಆದ್ಯತೆಗಳು ಬದಲಾಗ್ತವೆ. ಆ ವಿಚಾರದಲ್ಲಿ ನಾವು ಇದನ್ನು ಕೂಡ ಕಲಿಯೋದಕ್ಕೆ ಒಂದು ಪ್ರಯತ್ನ ಮಾಡೋಣ. ಸುಮಾರು 72 ಬಗೆಯ ಕೀಟಗಳು ನಮ್ಮ ಬೆಂಡೆಯ ಮೇಲೆ ಆಶ್ರಯವಾಗಿದ್ದಾವೆ ನಮ್ಮ ದೇಶದಲ್ಲಿ. ಅದ್ರ ಜೊತೆಗೆ ಕೆಲವೊಂದಷ್ಟು ಋಷಿಗಳು ಸಹ. ಆದರೆ ಹೆಚ್ಚು ನಷ್ಟ ಮಾಡುವಂಥದ್ದು ಅಂದರೆ ನಮಗೆ ರಸ ಹೀರುವಂಥ ಕೀಟಗಳು. ಒಣ ವಾತಾವರಣ ಇತ್ತು, ಮಳೆ ಬರಲಿಲ್ಲ ಅಂತಂದರೆ ನಮ್ಮ ಜಿಗಿಹುಳ, ಹಸಿರು ಜಿಗಿಹುಳ ಭಾಳಷ್ಟು ನಷ್ಟವನ್ನು ಉಂಟು ಮಾಡುತ್ತೆ. ಅದು ನೇರವಾಗಿ ನಷ್ಟ ಮಾಡೋದ್ರ ಜೊತೆಗೆ ರೋಗವನ್ನು ಹರಡೋದ್ರ ಮುಖಾಂತರ ಭಾಳಷ್ಟು ನಷ್ಟ ಉಂಟು ಮಾಡುತ್ತೆ. ಅದೇ ರೀತಿ ನಮ್ಮ ಬಿಳಿ ನೊಣ ಮತ್ತು ಹೇಫಿಡ್ಗಳು ಅಷ್ಟೆ. ಬಿಳಿ ನೊಣ ನೇರವಾಗಿ ನಷ್ಟ ಮಾಡೋದ್ರ ಜೊತೆಗೆ ಅದು ಕೂಡ ಒಂದು ಪ್ರಮುಖ ರೋಗವಾಹಕ. ಅದೇ ರೀತಿ ಏನೂ ಸಹ ಹಾಗೆ ನೇರವಾದ ನಷ್ಟ ಅಷ್ಟೇನು ದೊಡ್ಡ ಪ್ರಮಾಣದಲ್ಲಿ ಇರಲಿಲ್ಲ ಅಂದರೂ ಅದು ಹರಡುವಂಥ ರೋಗಗಳು ನಮಗೆ ಭಾಳ ಹೆಚ್ಚಿನ ನಷ್ಟವನ್ನು ಉಂಟು ಮಾಡುತ್ತೆ. ಭಾಳಷ್ಟು ಸಂದರ್ಭಗಳಲ್ಲಿ ನಮ್ಮ ಬೆಂಡಿನಲ್ಲಿ ಈ ಒಂದು ರಸ ಹೀರುವಂಥ ಕೀಟಗಳು ನೇರವಾಗಿ ತುಂಬ ಒಣ ವಾತಾವರಣದಲ್ಲಷ್ಟೇ ನಮ್ಮ ಹಸಿರು ಜಿಗೋಳ ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ಉಂಟು ಮಾಡುತ್ತೆ. ಈ ಕೀಟಗಳಿಂದ ನಮಗೆ ಸುಮಾರು 35-50% ನಷ್ಟ ಉಂಟಾದರೆ ಅವು ತರುವಂಥ ಅಥವಾ ಅವು ಹರಡುವಂಥ ರೋಗಗಳಿಂದ ಸುಮಾರು 60-70%, ಅಂದರೆ ಕೀಟ ರೋಗ ಎರಡೂ ಸೇರಿಕೊಂಡ್ರೆ, ವೈರಾಣು ರೋಗಗಳು ಎರಡೂ ಸೇರಿಕೊಂಡ್ರೆ ಸುಮಾರು 70% ನಷ್ಟ ನಮಗೆ ಈ ಒಂದು ಕೀಟಗಳಿಂದ, ರಸ ಇರುವಂಥ ಕೀಟಗಳು. ಅದರಲ್ಲೂ ಪ್ರಮುಖವಾಗಿ 3 ಕೀಟ. ಒಂದು ಜಿಗಿಹುಳ, ಹಸಿರು ಜಿಗಿಹುಳ, ಇನ್ನೊಂದು ಬಿಳಿ ನೊಣ, ಇನ್ನೊಂದು ಏನು ಸಾಧಾರಣವಾಗಿ ನಮಗೆ ಮಳೆಗಾಲ ಮತ್ತು ಮುಂಗಾರಿನಲ್ಲಿ ಮತ್ತು ಹಿಂಗಾರಿನಲ್ಲಿ, ಚಳಿಗಾಲದಲ್ಲಿ ಭಾಳ ಹಾನಿಯನ್ನು ಉಂಟು ಮಾಡಿದರೆ, ಈ ಬಿಳಿ ನೊಣ ಚಳಿಗಾಲ ಮತ್ತು ಬೇಸಿಗೆನಲ್ಲಿ ಹಾನಿಯನ್ನು ಉಂಟು ಮಾಡುತ್ತೆ. ಆದರೆ ನಮ್ಮ ರಸ ಇರುವಂಥ ಕೀಟ ಹೆಚ್ಚಾನೆಚ್ಚು ಹಿಂಗಾರು ಮತ್ತು ಬೇಸಿಗೆನಲ್ಲಿ ಭಾಳ ದೊಡ್ಡ ಪ್ರಮಾಣದ ನಷ್ಟವನ್ನು ಉಂಟು ಮಾಡ್ತದೆ. ಮತ್ತು ಇದ್ರ ಜೊತೆಗೆ ಈ ಒಂದು ಬೆಂಡಿ ಒಂದು ಜೀವ ವೈವಿಧ್ಯತೆಯನ್ನು ನಮ್ಮ ಬೆಳೆ ಪರಿಸರದಲ್ಲಿ ಭಾಳಷ್ಟು ಉಳಿಸ್ಕೊಂಡಿದೆ. ಹಾಗಾಗಿ ಬೆಂಡಿ ಇದ್ದಂಥಲ್ಲಿ ಜೀವ ವೈವಿಧ್ಯತೆ, ಜೈವಿಕ ಲವಲವಿಕೆ ಭಾಳಷ್ಟು ಹೇರಳವಾಗಿರ್ತದೆ. ಇನ್ನು ಪ್ರಮುಖ ಕೀಟಗಳಲ್ಲಿ ಬರುವಂಥದ್ದು ಅಂತಂದರೆ ಕಾಯಿಕೊರಕಗಳು. ಕಾಯಿಕೊರಕಗಳಲ್ಲಿ ಸುಮಾರು 4 ಜಾತಿಯ ಕಾಯಿಕೊರಕಗಳು ಇದ್ದಾವೆ. ಒಂದು ನಮ್ಮ ಚುಕ್ಕೆ ಕಾಯಿಕೊರಕ ಒಂದಾದರೆ, ಇನ್ನೊಂದು ಮುಳ್ಳು ಕಾಯಿಕೊರಕ. ಇವೆರಡು ನೋಡಲಿಕ್ಕೆ ಒಂದೇ ರೀತಿ ಕಾಣಿಸ್ತವೆ, ಆದರೆ ಪತಂಗಗಳಲ್ಲಿ ಮಾತ್ರ ಸ್ವಲ್ಪ ವೈವಿಧ್ಯತೆ ಇದೆ. ಚುಕ್ಕೆ ಕಾಯಿಕೊರಕ ಸಂಪೂರ್ಣವಾಗಿ ಹಸಿರು ಬಣ್ಣದ ಮುಂದಿನ ರೆಕ್ಕೆಗಳನ್ನು ಹೊಂದಿದರೆ, ನಮ್ಮ ಮುಳ್ಳು ಕಾಯಿಕೊರಕದಲ್ಲಿ ಏನಿದೆ ಅಂತಂದರೆ ಬಿಳಿ ಬಣ್ಣದ ಮುಂದಿನ ರೆಕ್ಕೆಯ ಮೇಲೆ ಒಂದು ಹಸಿರು ತ್ರಿಕೋನಾಕಾರದ ಅಥವಾ ಕೊಡಲಿ ಆಕಾರದ ಒಂದು ಮಚ್ಚೆ ಇರುತ್ತೆ. ನಮ್ಮ ಚುಕ್ಕೆ ಕಾಯಿಕೊರಕದಲ್ಲಿ ಸಂಪೂರ್ಣವಾಗಿ ಅದು ಹಸಿರು ಬಣ್ಣದ ಮುಂದಿನ ರೆಕ್ಕೆಗಳಾದರೆ, ಮುಂದೆ ಈ ಒಂದು ಮುಳ್ಳು ಕಾಯಿಕೊರಕದಲ್ಲಿ ಅದು ಬಿಳಿ ರೆಕ್ಕೆ, ಮುಂದಿನ ರೆಕ್ಕೆಗಳ ಮೇಲೆ ಹಸಿರು ಬಣ್ಣದ ತ್ರಿಕೋನಾಕಾರ ನಮಗೆ ನೋಡಲಿಕ್ಕೆ ಸಿಗುತ್ತೆ, ಅಥವಾ ಕೊಡಲಿ ಆಕಾರ ಅಂತಲೂ ಕೊಡ್ಬೋದು. ಮತ್ತು ಈ ಮುಳ್ಳು ಕಾಯಿಕೊರಕ ಹೆಚ್ಚಾನೆಚ್ಚು ಆದಷ್ಟು ಕಪ್ಪು ಬಿಳುಪು ಬಣ್ಣದಲ್ಲಿ ಮಿಶ್ರಣವನ್ನು ಹೊಂದಿದ್ದು, ಕಪ್ಪು ಬಣ್ಣ ಭಾಳ ಹೆಚ್ಚಾಗಿರುತ್ತೆ. ಕಪ್ಪು, ಕೆಂಪು, ಬಿಳುಪು ಬಣ್ಣವನ್ನು ಹೊಂದಿರುತ್ತೆ. ಆದರೆ
ನಮ್ಮ ಚುಕ್ಕೆ ಕಾಯಿ ಕೊರಕ ಹೆಚ್ಚಾನೆಚ್ಚು ಬಿಳಿ ಬಣ್ಣ ಜಾಸ್ತಿ ಇರುತ್ತೆ. ಅದರ ಜೊತೆಗೆ ಕಪ್ಪು, ಸ್ವಲ್ಪ ಮಟ್ಟಿಗೆ ತಿಳಿಗೆಂಪು ಅಲ್ಲಲ್ಲಿ ಚುಕ್ಕೆಗಳು ನಮಗೆ ಕಾಣಿಸ್ತವೆ. ಇದ್ರ ಜೊತೆಗೆ ಇದರ ದೇಹದ ಮೇಲೆ ಒಂದು ರೀತಿ ಮುಳ್ಳಿನ ರೀತಿಯ ಆಕಾರಗಳು ನಮಗೆ ನೋಡಲಿಕ್ಕೆ ಸಿಗ್ತದೆ. ಆ ಕಾರಣಕ್ಕೋಸ್ಕರ ಇವುಗಳನ್ನು ನಾವು ಈ ಸ್ಪೈನಿ ಬೋಲ್ ವರ್ಮ್ಸ್ ಅಂತೇಳಿ ಸಾಧಾರಣವಾಗಿ ನಾವು ಕರಿತೀವಿ, ಅಥವಾ ಸ್ಪೈನಿ ಕಾಯಿ ಕೊರಕಗಳು ಅಂತೇಳಿ ಕರಿತೀವಿ. ಮತ್ತು ಹೆಚ್ಚಾನೆಚ್ಚು ಈ ಒಂದು ಕಾಯಿ ಕೊರಕಗಳು, ಈ ಒಂದು ಚುಕ್ಕೆ ಕಾಯಿ ಕೊರಕ ಅಥವಾ ಮುಳ್ಳು ಕಾಯಿ ಕೊರಕ ನಮಗೆ ಬೇಸಿಗೆನಲ್ಲಿ ಭಾಳ ಹೆಚ್ಚಿನ ತೊಂದರೆಯನ್ನು ಉಂಟು ಮಾಡ್ತವೆ. ಮಳೆಗಾಲದಲ್ಲಿ ಇದರ ಹಾವಳಿ ಸ್ವಲ್ಪ ಕಡಿಮೆ, ಬೇಸಿಗೆಗೆ ಕಂಪೇರ್ ಮಾಡಿದ್ರೆ ಇದರ ಹಾವಳಿ ಸ್ವಲ್ಪ ಕಡಿಮೆ. ಯಾಕೆಂದರೆ ಬೇಸಿಗೆನಲ್ಲಿ ಇವು ಮಳೆಗಾಲದಲ್ಲಿ ಹೆಚ್ಚಾನೆಚ್ಚು, ಮಳೆಗಾಲ ಮತ್ತು ಹಿಂಗಾರಿನಲ್ಲಿ ಹೆಚ್ಚು ಇವು ಹೆಲಿಕೋವರ್ಪ ಕಾಯಿ ಕೊರಕಕ್ಕೆ ಇವುಗಳನ್ನು ಬಿಟ್ಕೊಟ್ಟಿರ್ತದೆ. ಹಾಗಾಗಿ ಹೆಲಿಕೋವರ್ಪ ಮಳೆಗಾಲ ಮತ್ತು ಹಿಂಗಾರಿನ ಬೆಳೆಯನ್ನು ತೊಗೊಂಡ್ರೆ ಇವು ಹೆಚ್ಚಾಗಿ ನಮಗೆ ಬೇಸಿಗೆನಲ್ಲಿ ತುಂಬ ತೊಂದರೆಯನ್ನು ಉಂಟು ಮಾಡುವಂಥದ್ದು ಅಥವಾ ದಾಳಿ ಮಾಡುವಂಥ ಇದು ಮಾಡುತ್ತೆ. ಮತ್ತು ಇದು ಬೆಂಡಿ ಸಾಧಾರಣವಾಗಿ ನಾವು ವರ್ಷ ಪೂರ್ತಿ ಬೆಳೆ ಬೆಳೆಯೋದ್ರಿಂದ ಮತ್ತು ಸತತವಾಗಿ ಇವುಗಳು ನಮ್ಮ ಪರಿಸರದಲ್ಲಿ ಇದ್ದೇ ಇರುತ್ತೆ. ಆದರೆ ಹಾನಿಯ ಪ್ರಮಾಣ ಮಾತ್ರ ಬೇಸಿಗೆನಲ್ಲಿ ಇದರದ್ದು ತುಂಬ ಜಾಸ್ತಿ ಇರುತ್ತೆ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಮತ್ತು ಈ ಒಂದು ಕೀಟಗಳು ಸಾಧಾರಣವಾಗಿ ಪ್ರತಿಯೊಂದು ಪತಂಗ ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಮೊಟ್ಟೆಗಳನ್ನು ಇಡುತ್ತೆ. ಒಂದು ಪತಂಗ ಕನಿಷ್ಠ 200ರಿಂದ 400 ಮೊಟ್ಟೆಗಳನ್ನು ಇಟ್ಟು ಸಾಧಾರಣವಾಗಿ ರಾತ್ರಿ ವೇಳೆಯಲ್ಲಿ ಇಡ್ತವೆ. ಇವೆಲ್ಲ ನಿಶಾಚಾರಿಗಳು, ಪತಂಗಗಳೆಲ್ಲವೂ ನಿಶಾಚಾರಿಗಳೇ. ಮತ್ತು ಈ ಮೊಟ್ಟೆಗಳು 3-4 ದಿನಕ್ಕೆ ಕಾವಿಂದ ಈಚೆ ಬಂದು ಮರಿಗಳಾಗ್ತವೆ. ಈ ಮರಿಗಳು ತಕ್ಷಣವೇ ಕಾಂಡವನ್ನು ಕೊರಿತವೆ, ಎಳೆ ಕುಡಿಯನ್ನು ಕೊರಿತವೆ. ಇವು ಬರೀ ಕಾಯಿ ಕೊರಕಗಳಷ್ಟೇ ಅಲ್ಲ, ಕುಡಿ ಮತ್ತು ಕಾಯಿ ಕೊರಕಗಳು. ಆರಂಭದಲ್ಲಿ ಬೆಳೆ ಇನ್ನೂ ಹೂ ಬರೋದಕ್ಕಿಂತ ಮೊದಲೇ ಇವು ಆರಂಭದಲ್ಲಿ ಕುಡಿಯನ್ನು ತಿಂತವೆ. ತದನಂತರ ಇವು ಕಾಯಿ ಹೂ ಬರೋದು ಶುರು ಆಯ್ತಿದ್ದಂಗೆ ಹೂಗಳನ್ನು ತಿನ್ನಲಿಕ್ಕೆ ಶುರು ಮಾಡ್ತವೆ. ನಂತರ ಕಾಯಿ ಬಂದಾಗ ಕಾಯಿಗಳನ್ನು, ಮತ್ತು ಹೆಚ್ಚಾನೆಚ್ಚು ಇವು ಒಳಗೆ ಹೋಗಿಬಿಡ್ತವೆ. ಯಾವುದೇ ಕಾರಣಕ್ಕೂ ಇದು ಹೊರಗಡೆ ಇರೋದಿಲ್ಲ. ಭಾಳಷ್ಟು ಸಂದರ್ಭದಲ್ಲಿ ಅವು ಎಲ್ಲಿ ಇದು ಒಳಗೆ ನುಗ್ಗಿರ್ತವೋ ಆ ಜಾಗದಲ್ಲಿ ಇರುವಂಥ ಒಂದು ರಂಧ್ರದಿಂದ ಕಸ ಹೊರಗೆ ಬರ್ತಾರೆ. 16 ದಿನಗಳಲ್ಲಿ ಇದು ಉಳಿದ ಅವಸ್ಥೆಯನ್ನು ಮುಗಿಸ್ಕೊಂಡು ಕೋಶಾವಸ್ಥೆಗೆ ಹೋಗ್ತವೆ. ಕೋಶಾವಸ್ಥೆಯಲ್ಲಿ ಸುಮಾರು 8ರಿಂದ 14 ದಿನಗಳನ್ನು ಅಂದರೆ ಅತ್ಯಂತ ಭಾಳ ವೇಗವಾಗಿ, ಕ್ಷಿಪ್ರವಾಗಿ ಇವು ಬೆಳವಣಿಗೆಯನ್ನು ಹೊಂದಿರ್ತವಂಥ ಇದು. ಒಂದು 20 ದಿನಗಳಲ್ಲಿ ಒಂದು ತಲೆಮಾರನ್ನು ಮುಗಿಸುವಂಥ ಸಾಮರ್ಥ್ಯ ಈ ಒಂದು ಕೀಟಗಳಿಗೆ ಇದೆ. ಆ ಕಾರಣಕ್ಕೋಸ್ಕರ ಈ ಒಂದು ಕೀಟನ ನಿರ್ವಹಣೆ ನಮಗೆ ತುಂಬ ಅನಿವಾರ್ಯ. ಒಂದು ಬೆಂಡೆಕಾಯಿ ಬೆಳೆಯಲ್ಲಿ ನಮಗೆ ಕನಿಷ್ಠ 5ರಿಂದ 10 ತಲೆಮಾರುಗಳನ್ನು ಇದು ಮುಗಿಸ್ಬಿಡ್ತದೆ. ಆ ಕಾರಣಕ್ಕೋಸ್ಕರ ನಾವು ಈ ಕೀಟದ ನಿರ್ವಹಣೆಗೆ ಭಾಳ ವಿಶೇಷವಾಗಿ ಒತ್ತು ಕೊಡಬೇಕು. ಈ ಒಂದು ಕೀಟವನ್ನು ನಿರ್ವಹಣೆ ಮಾಡೋದಕ್ಕೆ ಅತ್ಯಂತ ಸರಳ ಕ್ರಮಗಳು ಅಂತಂದರೆ, ಮೊದಲನೇದು ರೋಗ ಲಕ್ಷಣಗಳು, ಕೀಟ ಲಕ್ಷಣಗಳು ಯಾಕೆ ಕಾಣಿಸ್ತವೆ ಇದ್ರ ಬಾಧೆ ಅಂದರೆ, ಆರಂಭಿಕ ಕಾಲದಲ್ಲಿ ನಮ್ಮ ಕುಡಿಗಳು ಬಾಡ್ತವೆ ಮೊದಲು. ಏಕೆಂದರೆ ಕಾಂಡ ಕೊರಿತು ಅಂತಂದರೆ ಎಳೆ
ತುದಿನಲ್ಲಿ ಕುಡಿನಲ್ಲಿ ಇದು ಕೊರೆಯುತ್ತೆ. ಯಾವ ಕುಡಿಯ ಕೆಳಗೆ ಇದು ಕೊರೆದಿರುತ್ತೋ ಅದರಿಂದ ಮೇಲ್ಭಾಗ ಎಲ್ಲ ಕಂಪ್ಲೀಟ್ ಬಾಡುತ್ತೆ, ಮೊದಲು ಬಾಡುತ್ತೆ, ತದನಂತರ ಕೆಳಗಡೆ ಬಗ್ಗೆ ಒಣಗೋಗ್ತದೆ. ಹಾಗಾಗಿ ಯಾವಾಗ ಇದು ಬಾಡ್ತು, ಅದು ಒಣಗೋದಕ್ಕಿಂತ ಮೊದಲೇ ಬಾಡ್ತು ಅಂತ ತಕ್ಷಣವೇ ನಾವು ಯಾವ ಭಾಗದಲ್ಲಿ ಅದು ಒಣಗಿದೆಯೋ ಬಾಡಿದೆಯೋ ಆ ಭಾಗದಿಂದ ಸುಮಾರು 2 ಅಥವಾ 3 ಇಂಚು ಕೆಳಗೆ ಈ ಕಾಂಡವನ್ನು ಕತ್ತರಿಸಿ ಅಂಥವನ್ನೆಲ್ಲ ಒಂದು ಕಡೆ ಸಂಗ್ರಹ ಮಾಡಿಕೊಂಡು ಸುಟ್ಟು ಹಾಕೋದು ಅತ್ಯಂತ ಪರಿಣಾಮಕಾರಿ ಕ್ರಮ. ಸುಡಲಿಕ್ಕೆ ಅವಕಾಶ ಇಲ್ಲ, ಮಳೆಗಾಲ ಇತ್ತು ಅಂತಂದರೆ ಅಂಥ ಸಂದರ್ಭದಲ್ಲಿ ಒಂದು ಗುಂಡಿಯನ್ನು ಮಾಡಿ, ಆಳವಾದ ಗುಂಡಿಯನ್ನು ಮಾಡಿ ಆ ಗುಂಡಿನಲ್ಲಿ ಈ ಒಂದು ಕುಡಿಗಳನ್ನೆಲ್ಲ ಸಂಗ್ರಹಿಸಿ ಅಲ್ಲಿ ಹಾಕಿ ಅದರ ಮೇಲ್ಗಡೆ, ಈ ಕಸದ ಮೇಲ್ಗಡೆ ಒಂದಷ್ಟು ಸುಣ್ಣ, ಕನಿಷ್ಠ 1 ಇಂಚಷ್ಟು ಸುಣ್ಣ ಅಥವಾ ಬೂದಿ, ಅದು ಸಿಗಲಿಲ್ಲ ಅಂತಂದರೆ ನಮ್ಮ ಬ್ಲೀಚಿಂಗ್ ಪೌಡ್ರು, ಅದು ಸಿಗಲಿಲ್ಲ ಅಂದರೆ ನಮ್ಮ ಹೊಲಗಳಲ್ಲಿ ಸಾಧಾರಣವಾಗಿ ಲಭ್ಯ ಇರುವಂಥ ಸಿಂಗಲ್ ಸೂಪರ್ ಫಾಸ್ಫೇಟ್ ಗೊಬ್ಬರವನ್ನು ಹಾಕೋದ್ರಿಂದ ಅಲ್ಲಿ ಬೈ ಚಾನ್ಸ್ ಹುಳುಗಳು ಆ ಒಂದು ಕುಡಿನಲ್ಲಿ ಬೆಳೆದ್ರೂ ಸಹ ಮೇಲಕ್ಕೆ ಬರಬೇಕಾದ್ರೆ ಈ ಒಂದು ಸುಣ್ಣ, ಬೂದಿ ಅಥವಾ ಇವುಗಳ ಸಂಪರ್ಕಕ್ಕೆ ಬಂದು ಪತಂಗಗಳು ಮೇಲಕ್ಕೆ ಬರೋದಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ ಇದೊಂದು, ಮತ್ತು ಇದನ್ನು ನಾವು ಒಂದು 3-4 ತಿಂಗಳ ನಂತರ ಗೊಬ್ಬರವಾಗಿಯೂ ಸಹ ಬಳಸ್ಕೋಬೋದು. ಹಾಗಾಗಿ ನಷ್ಟವೇನೂ ಆಗೋದಿಲ್ಲ. ಆಳವಾಗಿ ಗುಂಡಿ ತೆಗಿಬೇಕು, ಗುಂಡಿ ಮೇಲೆ ಈ ಗುಂಡಿಯ ಒಳಗಡೆ ಈ ಕಸ ಹಾಕಿ ಮೇಲ್ಗಡೆ ಇದನ್ನು ಹಾಕಬೇಕು. ಮತ್ತು ಆ ಸುಣ್ಣ ಅಥವಾ ಬ್ಲೀಚಿಂಗ್ ಪೌಡ್ರ್ ಹಾಕಿ ಅದ್ರ ಮೇಲ್ಗಡೆ ಕನಿಷ್ಠ 1 ಅಡಿಯಷ್ಟು ಮಣ್ಣನ್ನು ಮುಚ್ಚಬೇಕು. ಇಲ್ಲ ಅಂತಂದರೆ ಅವು ಹೊರಗಡೆ ಬಂದು ಮತ್ತೆ ದಾಳಿಯನ್ನು ಕಂಟಿನ್ಯೂ ಮಾಡ್ತದೆ. ಇದು ಅತ್ಯಂತ ಪರಿಣಾಮಕಾರಿ. ಅದ್ರ ಜೊತೆಗೆ ಇವು ಕೂಡ ಬೆಳಕಿನ ಬಲೆಗೆ ಮತ್ತು ಮೋಹಕ ಬಲೆಗೆ ಆಕರ್ಷಿತವಾಗುವಂಥ ಸಾಮರ್ಥ್ಯವಿರುವಂಥದ್ದು. ಇವು ಖರ್ಚಿಲ್ಲದೆ ಮಾಡುವಂಥ ಕ್ರಮಗಳು. ಒಂದು ಮೋಹಕ ಬಲೆ ಅಥವಾ ಬೆಳಕಿನ ಬಲೆ, ಎಕರೆಗೆ ಕನಿಷ್ಠ 4 ಬೆಳಕಿನ ಬಲೆ ಅಥವಾ 10 ಮೋಹಕ ಬಲೆಗಳು. ಇದಕ್ಕೆ ಸ್ಪೈನಿ ಬೋಲ್ವರ್ಮ್ ಅಥವಾ ಸ್ಪಾಟೆಡ್ ಬೋಲ್ವರ್ಮ್ ಅಂತೇಳಿ ನಾವು ಮೋಹಕ ಬಲೆಗಳು ನಮಗೆ ಮಾರುಕಟ್ಟೆನಲ್ಲಿ ಲಭ್ಯ ಇದ್ದಾವೆ. ವಾಟರ್ ಪ್ಯಾನ್ ಟ್ರ್ಯಾಪ್ಗಳಲ್ಲಿ, ಆ ನೀರಿನ ಬಟ್ಟಲುಗಳಿರುವಂಥ ಟ್ರ್ಯಾಪ್ಗಳಲ್ಲಿ ಇವುಗಳನ್ನು ಹಾಕೋದು ಅತ್ಯಂತ ಪರಿಣಾಮಕಾರಿಯಾದಂಥ ವಿಧಾನ. ಸುಮಾರು 10 ಮೋಹಕ ಬಲೆಗಳು, 4 ಬೆಳಕಿನ ಬಲೆಗಳನ್ನು, ನೀರಿನ ತೊಟ್ಟಿಯ ಮೇಲ್ಗಡೆ ಬೆಳಕಿನ ಒಂದು ವ್ಯವಸ್ಥೆ ಮಾಡಿದರೆ ಈ ಒಂದು ಪತಂಗಗಳು ರಾತ್ರಿ ಬೆಳಕಿಗೆ ಆಕರ್ಷಿತವಾಗ್ತವೆ ಅಥವಾ ಮೋಹಕ ಬಲೆಗೆ ಆಕರ್ಷಿತವಾಗ್ತವೆ, ಹಾಲಾಗ್ತವೆ. ಮತ್ತು ಇವತ್ತಿನ ದಿನಗಳಲ್ಲಿ ಮೋಹಕ ಬಲೆ ಮತ್ತು ಬೆಳಕಿನ ಬಲೆ ಎರಡನ್ನೂ ಕೂಡ ಒಂದೇ ಇದರಲ್ಲಿ ಸಹ ಇದು ಮಾಡಿದ್ದಾರೆ. ಅದನ್ನು ಕೂಡ ನಾವು ಬಳಸ್ಕೋಬೋದು. ಯಾರು ವೆಚ್ಚ ಮಾಡಲಿಕ್ಕೆ ತಯಾರಿದ್ದಾರೆ, ಕೀಟನಾಶಕ ರಹಿತ ಕ್ರಮಗಳು ಬೇಕು ನಮಗೆ, ಬೆಂಡಿಗೆ ಯಾವುದೇ ಒಂದು ರಾಸಾಯನಿಕ ಬೇಡ ಅಂತಾರೆ, ಅಂಥವ್ರಿಗೆ ಈ ಒಂದು ನಿರ್ವಹಣೆ ಭಾಳ ಪರಿಣಾಮಕಾರಿಯಾದಂಥದ್ದು. ಅದರ ನಂತರ ಇದು ಕಾಯಿ ಬಂತು ಅಂದರೆ ಕಾಯಿಗಳನ್ನು ಅಥವಾ ಮೊಗ್ಗುಗಳನ್ನು ಎಲ್ಲವನ್ನೂ ಕೊರೆದು ತಿನ್ನುವಂಥದ್ದು. ಆ ಕಾರಣ ಹೂಗಳು ಬಂತು ಅಂದರೆ ಹೂಗಳನ್ನು ಕೊರೆದು ತಿಂತವೆ. ಭಾಳಷ್ಟು ಸಂದರ್ಭದಲ್ಲಿ ಹೂಗಳು ತಿಂದಾಗ ಕಾಯಿಗಳೇ ಕಚ್ಚೋದಿಲ್ಲ, ಹೀಗಾಗಿ ನಷ್ಟ ಭಾಳಷ್ಟು ಉಂಟಾಗ್ತದೆ. ಆ ಕಾರಣಕ್ಕೋಸ್ಕರ ಈ ಕ್ರಮಗಳು ಅತ್ಯಂತ ಪರಿಣಾಮಕಾರಿ. ಇದ್ರ ಜೊತೆಗೆ ನಮ್ಮ ಪರತಂತ್ರ ಜೀವಿ ಪ್ರಯೋಗಾಲಯಗಳಲ್ಲಿ, ಕೃಷಿ ಇಲಾಖೆನಲ್ಲಿರುವಂಥ ಪರತಂತ್ರ ಜೀವಿ ಪ್ರಯೋಗಗಳಲ್ಲಿ ಕೊಡುವಂಥ ಟ್ರೈಕೋಗ್ರಾಮ ಕಿಲೋನಿಸ್ ಅನ್ನುವಂಥ ಒಂದು ಪರತಂತ್ರ ಜೀವಿಯನ್ನು ಎಕರೆಗೆ ಒಂದು ಸಲಕ್ಕೆ 10,000ದಂತೆ ಕನಿಷ್ಠ 4 ಸಾಲ ಬೀಜ ಹಾಕಿದ ಒಂದು 30 ರಿಂದ 35 ದಿನಗಳಿಗೆ, 35 ದಿನಗಳ ಒಳಗೆ ಅದನ್ನು ವಾರಕ್ಕೆ 10,000ದಂತೆ ಸುಮಾರು 40,000ವನ್ನು ನಾವು ಬಿಡುಗಡೆ ಮಾಡಿದ್ರೆ ನಮ್ಮ ತೋಟದೊಳಗೆ ಇದನ್ನು ಭಾಳ ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ಯಾವುದೇ ರೀತಿಯಾದಂಥ ತದನಂತರ ಯಾವುದೇ ರಾಸಾಯನಿಕಗಳ ಅವಶ್ಯಕತೆ ಇಲ್ಲ. ಒಂದು ಪರತಂತ್ರ ಜೀವಿಯನ್ನು ಬಿಡುವಂಥದ್ದು, ಅದೇ ಸಂದರ್ಭದಲ್ಲಿ ಸುಮಾರು 30 ರಿಂದ 35 ದಿನಗಳಲ್ಲೇ ನಾವು ಮೋಹಕ ಬಲೆ ಮತ್ತು ಬೆಳಕಿನ ಬಲೆಗಳನ್ನು ನಾವು ಪ್ರತಿಷ್ಠಾಪಿಸುವಂಥದ್ದು. ಅದರ ಜೊತೆಗೇ ಅದೇ ಸಂದರ್ಭದಲ್ಲಿ ಈ ಬಾಧೆ ಆರಂಭ ಆಗ್ತಾ ಇರ್ತದೆ, ಕುಡಿ ಕೊರಕ. ಆ ಕುಡಿಗಳನ್ನೆಲ್ಲವನ್ನು ನಷ್ಟ ಮಾಡಿಬಿಟ್ರೆ ತದನಂತರ ನಮ್ಮ ಬೆಳೆಗೆ ಈ ಒಂದು ಹಾವಳಿ ಇರೋದಿಲ್ಲ. ಅದ್ರ ಜೊತೆಗೆ ನಾಟಿ ಮಾಡಬೇಕಾದ್ರೇ ಕೂಡ ಬೆಳೆ ವೈವಿಧ್ಯತೆಯನ್ನು ಹೆಚ್ಚು ಮಾಡ್ಕೊಳ್ಳುವಂಥದ್ದು. ನಾವು ಈಗಾಗಲೇ ಭಾಳಷ್ಟು ಇದರಲ್ಲಿ ಕಲ್ತಿರೋ ರೀತಿ ಮಧ್ಯ ಅಲ್ಲೊಂದಷ್ಟು ಇಲ್ಲೊಂದಷ್ಟು ಮೂಲಂಗಿ ಮತ್ತು ಧನಿಯಾ ಅಥವಾ ಕೊತ್ತಂಬರಿಯನ್ನು ನೆಡೋದ್ರಿಂದ, ಮೂಲಂಗಿ ಅಥವಾ ಸಾಸಿವೆಯನ್ನು ಹಾಕೋದ್ರಿಂದ, ಮೂಲಂಗಿ ಅಥವಾ ಸಾಸಿವೆ ಈ ಬೆಳೆಗಳಲ್ಲಿ ವೈವಿಧ್ಯತೆಯನ್ನು ಉಂಟು ಮಾಡಿ ಕೀಟಗಳಿಗೆ ನಾವು ಬೆಂಡೆ ಹೊಲಕ್ಕೆ ಬಂದವೋ ಅಥವಾ ನಮ್ಮ ಸಾಸಿವೆ ಹೊಲಕ್ಕೆ ಬಂದವೋ, ಮೂಲಂಗಿ ಹೊಲಕ್ಕೆ ಬಂದವೋ ಅಂಥೇಳಿ ಅವು ಅಲ್ಲಿ ಚಡಪಡಿಸ್ತವೆ, ಅವಕ್ಕೆ ಕನ್ಫ್ಯೂಷನ್ ಆಗ್ತದೆ. ಹಾಗಾಗಿ ಸುಮಾರು 10 ಬೆಂಡೆ ಗಿಡಕ್ಕೆ ಒಂದು
ಸಾಸಿವೆ ಅಥವಾ ಮೂಲಂಗಿಯನ್ನು ಹಾಕುವಂಥದ್ದು. ಪ್ರತಿ 2 ಅಥವಾ 3 ಗಿಡಕ್ಕೆ ಒಂದು ಧನಿಯಾವನ್ನು ಹಾಕೋದ್ರಿಂದ ಬೆಳೆ ವೈವಿಧ್ಯತೆಯನ್ನು ಹೆಚ್ಚು ಮಾಡೋದು. ಅದ್ರ ಜೊತೆಗೆ ಅದರಿಂದನೂ ಸ್ವಲ್ಪ ತಕ್ಕ ಮಟ್ಟಿಗೆ ನಮಗೆ ಆದಾಯ ಅಥವಾ ಅಟ್ಲೀಸ್ಟ್ ಮನೆ ಉಪಯೋಗಕ್ಕಾಗುವಷ್ಟು ಧನಿಯಾ ಆಗಿರ್ಬೋದು ಅಥವಾ ನಮ್ಮ ಮೂಲಂಗಿ ಆಗಿರ್ಬೋದು ಅಥವಾ ಸಾಸಿವೆ ಆದರೂ ನಮಗೆ ಸಿಗ್ತದೆ, ಅಲ್ಲೇನು ನಷ್ಟ ಆಗೋದಿಲ್ಲ. ಇಲ್ಲಿ ಯಾವುದೇ ಹೆಚ್ಚಿನ ವೆಚ್ಚ ಇಲ್ಲದೆ ನಾವು ಒಂದು ನಾಶಕ ಇಲ್ಲದೆ ಇದನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಅದರ ಜೊತೆಗೆ ಈ ಸಾಸಿವೆಯನ್ನು ನಾವು ಹಾಕೋದ್ರಿಂದ ಅದಕ್ಕೆ ಸಾಸಿವೆಗೆ ವಿಶೇಷವಾಗಿ ಜೇನುಹುಳುಗಳನ್ನು ಅಥವಾ ಪತಂಗ ಮತ್ತು ಚಿಟ್ಟೆಗಳನ್ನು ಆಕರ್ಷಿಸುವಂಥ ಸಾಮರ್ಥ್ಯ ಇರೋದರಿಂದ ಅಲ್ಲಿ ಬಂದಂಥ ಚಿಟ್ಟೆಗಳು ನಮಗೆ ಬೆಂಡಿನಲ್ಲೂ ಸಹ ಪರಾಗಸ್ಪರ್ಶ ಮಾಡಲಿಕ್ಕೆ ಸಹಾಯ ಮಾಡಿ ಹೆಚ್ಚಿನ ಪ್ರಮಾಣದ ಇಳುವರಿಗೆ ಸಹಾಯವನ್ನು ಸಹ ಮಾಡ್ತವೆ. ಈ ಕಾರಣಕ್ಕೋಸ್ಕರ ಮತ್ತು ಇವುಗಳನ್ನೆಲ್ಲ ನಾವೆಲ್ಲಿ ಬೆಳೆಸಿದ್ರೆ ಕೀಟನಾಶಕಗಳ ಬಳಕೆ ಅವಶ್ಯಕತೆ ಇರೋದಿಲ್ಲ. ಅನಿವಾರ್ಯವಾಗಿ ಬೇಕಾಯಿತು ಅಂತಂದರೆ ಅದರ ಬಗ್ಗೆ ನಾವು ಕಡೆಯಲ್ಲಿ ಎಲ್ಲ ಕಾಯಿಕೊರಗಳಿಗೆ ಅವು ರಾಸಾಯನಿಕಗಳು ಸೂಕ್ತ ಇದ್ದಾವೆ ಅನ್ನೋದ್ರನ್ನ ತದನಂತರ ವಿಚಾರ ಮಾಡೋಣ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.